ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನುಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಈ ವ್ಲಾಗ್ ಬಂದು ಹಬ್ಬದ ವ್ಲಾಗ್ ಆಗಿರುತ್ತೆ. ಹಬ್ಬದ ಪ್ರಿಪ್ರೇಷನ್ಸು ಹಾಗೆ ಹಬ್ಬ ಆದಮೇಲೆಲ್ಲ ಹೇಗೆ ಕ್ಲೀನಿಂಗು ಆ ವ್ಲಾಗ್ ಆಗಿರುತ್ತೆ. ಇನ್ನು ಈ ಗುರುವಾರ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಮಾರ್ನಿಂಗು ಎಲ್ಲ ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಮನೆ ಕ್ಲೀನಿಂಗಿಗೆ ಅಂತ ಹೋದೆ. ಇನ್ನು ಹಾಗೆ ಅಲ್ಲಿ ದೇವ್ರ ಸಾಮಾನೆಲ್ಲ ತಕ್ಕೊಂಡು ಪೂಜೆ ಸಾಮಾನು ಎಲ್ಲ ತೆಗ್ದು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಹಾಗೆ ಕೆಳಗೂ ಎಲ್ಲ ಫ್ಲೋರೆಲ್ಲ ಒರೆಸ್ಕೊಂಡು ಫೋಟೋ ಎಲ್ಲ ತೆಗ್ದಿಕ್ಕೊಂಡು ಫೋಟೋಗಳೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಬಾಗಿಲೆಲ್ಲ ಒರೆಸ್ಕೊಳ್ಳೋದು ಎಲ್ಲ ಮಾಡಿಕೊಂಡು ಇನ್ನು ಹಾಗೆ ಈ ಸಾಂಬ್ರಾಣಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿನೇ ಬ್ಲ್ಯಾಕ್ ಅನಿಸ್ತಾ ಇರುತ್ತೆ ಟೈಲ್ಸ್ನೆಲ್ಲ. ಹಾಗಾಗಿ ಕ್ಲೀನ್ ಮಾಡ್ಕೋಬೇಕಾದ್ರೆ ನಾನು ಫೋಟೋನೆಲ್ಲ ತೆಗೆದ್ಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊತೀನಿ. ಇನ್ನು ಹಾಗೆ ದೇವ್ರ ಸಾಮಾನು ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಕ್ ಪಕ್ಕನೇ ಇಟ್ಕೊಂಡು ತೊಳ್ಕೊತೀನಿ, ಸಿಂಕ್ ಒಳಗೇನು ಇಕ್ಕಕ್ಕೆ ಹೋಗಲ್ಲ. ಇನ್ನು ಹಾಗೆ ಪಕ್ಕದಲ್ಲಿ ಎಲ್ಲ ತೆಗ್ದು ಎಲ್ಲ ರೆಡಿ ಮಾಡ್ಕೊಂಡು ಎಣ್ಣೆದು ಎಲ್ಲ ಬತ್ತಿ ಎಲ್ಲ ತೆಗ್ದಿಕ್ಕೊಂಡು ಎಲ್ಲ ತೊಳಿಲಿಕ್ಕೆ ಅಂತ ರೆಡಿ ಮಾಡಿಬಿಟ್ಟು ಇಟ್ಕೊಂಡೆ. ಇನ್ನು ಹಾಗೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಆಫೀಸಿಂದ ಬರ್ತಾ ಹೂವು ತಂದಿದ್ರು, ಬಿಡಿ ಹೂವು. ಆ ಹೂವನೂ ಅಲ್ಲಿ ತೋಟದಲ್ಲಿ ಕಿತ್ಕೊಂಬಂದಿದ್ದು. ಇನ್ನು ಹಾಗೆ ಸ್ವಲ್ಪ ಕವರಲ್ಲಿ ಹಾಕೊಂಬಂದಿರೋದ್ರಿಂದ ಹಬೆ ಇರುತ್ತೆ, ಹೂವು ಎಲ್ಲ ನೀರು ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾರಕ್ಕೆ ಹಾಕಿದ್ದೀನಿ. ಇನ್ನು ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡು ಎಲ್ಲ ಫೋಟೋನು ಎಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನು ದೇವ್ರ ಮನೆಗೂ ಫೋಟೋ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ತೆಗ್ದಿದ್ದಂಥ ಫೋಟೋಗಳನ್ನೆಲ್ಲ ಎತ್ತಿಕ್ಕೊತಾ ಇದ್ದೀನಿ. ಹಾಗೆ ಅದನ್ನ ಎತ್ತಿಕ್ಕೊಂಡು ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಯಂಕಾಲನೇ ಆಗ್ತಾ ಬಂತು. 3:30 ಆಗಿತ್ತು. ಇನ್ನು ಊಟನೂ ಸಹ ಏನೂ ಮಾಡಿರಲಿಲ್ಲ. ಅವತ್ತು ಗುರುವಾರ ಆಗಿದ್ದರಿಂದ ಉಪವಾಸ ಇದ್ನಲ್ಲ, ಹಾಗಾಗಿ ದೋಸೆಯನ್ನು ಯಜಮಾನ್ರೆ ಬರ್ತಾ ದೋಸೆ ತೊಗೊಬಂದಿದ್ರು. ಅದನ್ನೇ ತಿಂದ್ಬಿಟ್ಟು ಹಾಗೆ ದೇವ್ರ ಮನೆ ಕೆಲಸ ಮಾಡಿಕೊಂಡು ಹಾಗೆ ಆಗೋಯ್ತು ಟೈಮೇ. ಇನ್ನು ಈವ್ನಿಂಗು ನಮ್ಮ ನಾದಿನಿ ಸಹ ಬಂದಿದ್ದರು. ಇನ್ನು ಇಬ್ಬರು ಸೇರಿಕೊಂಡು ಹೂವು ಕಟ್ಕೊಂಡು ಕುಂತಿದ್ವಿ. ಇನ್ನು ಈ ಹೂವು ಕಟ್ಟೋದು ಸಾಕಾಗೋಯ್ತು ಅನ್ನಿಸ್ಬಿಡ್ತು. ನಮಗೆ ಹೂವು ಜಾಸ್ತಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ತೊಗೊಬಂದಿದ್ವಿ ಬಿಡಿ ಹೂವು. ಈ ಬಿಡಿ ಹೂವು ತೊಗೊಂಡ್ರೆ ಸ್ವಲ್ಪ ಹೂವು ನಮಗೆ ವರ್ತ್ ಅನಿಸುತ್ತೆ. ನಮಗೆ ಫೋಟೋಗಳ್ಗೆ ಹಾಕೋಕ್ಕೂ ಹಾಗೆ ಇನ್ನು ಕಟ್ಟಿರೋದೇ ತೊಗೊಂಡ್ರೆ ನಮಗೆ ಸಾಲೋದೇ ಇಲ್ಲ ಅನಿಸುತ್ತೆ. ಹಾಗಾಗಿ ಬಿಡಿ ಹೂವು ತೊಗೊಂಡು ನಾವೇ ಕಟ್ಕೊಂಡ್ವಿ. ನಮಗೆ ದಿಂಡಿಗೆ ನಾವೇ ಚೆನ್ನಾಗಿ ಕಟ್ಕೋಬೋದು. ಇನ್ನು ಅಂಗಡಿಗಳಲ್ಲಿ ಏನಂದರೆ ಈ ಹಬ್ಬದ ಟೈಮಲ್ಲಿ ನಾವು ಮಾರು ತೊಗೊಳಕ್ಕೆ ಹೋದ್ವಿ, ಅವ್ರು ಕೊಡ್ತಾ ಹಾಗೆ ಎಳೆದುಬಿಟ್ಟಿರ್ತಾರೆ. ಇನ್ನು ನಮ್ಮ ನಾದಿನಿಯೂ ಸಹ ಹೂವು ಎಲ್ಲ ಕಟ್ಟಿ ಹಾಗೆ ನಂಗೆ ಸ್ವಲ್ಪ ಸ್ಯಾರಿ ಉಡಿಸಿ ನೈಟೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಅವರು ಸ್ವಲ್ಪ 12 o'clockವರೆಗೂ ಇದ್ದು ಸ್ವಲ್ಪ ರೆಡಿ ಮಾಡಿಕೊಟ್ಬಿಟ್ಟು ಹೋದರು. ನಿಮ್ಮ ಪಾಪುಗೆ ಇಟ್ಕೊಂಡು ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಮನೆಗೆ ಹೋದಾಗ 12 o'clock. ಇನ್ನು ಅದಾದಮೇಲೆ ಇಲ್ಲಿ ನಮ್ಮ ಹಸ್ಬೆಂಡು, ನನ್ನ ತಮ್ಮ ಹಾಗೆ ನನ್ನ ಮೈದ ಅವರೆಲ್ಲ ಈ ಪ್ಲೇಟ್ಸ್ಗೆಲ್ಲ ಇಡೋದಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಮಾರ್ನಿಂಗ್ ನಮ್ಮ ಪಾಪು ಎದುರೇ ಆಗಲ್ಲ ಮಾಡೋಕ್ಕೆ, ಬೇಗ ಪೂಜೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ನೈಟೇ ಎಲ್ಲ ರೆಡಿ ಮಾಡ್ಕೊತಿದ್ವಿ. ನಾನು ಈ ಕಡೆ ದೀಪಕ್ಕೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡೆಲ್ಲ ರೆಡಿ ಮಾಡ್ಕೊತಿದ್ದೆ. ಅವರು ಅಲ್ಲಿ ಅದೇ ನೋಟು ಚೈಂಜು ಅವೆಲ್ಲ ಸ್ವಲ್ಪ ಡೆಕೋರೇಷನ್ ಥರ ಮಾಡೋಣ, ಡಿಸೈನಾಗಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ಅವ್ರು ರೆಡಿ ಮಾಡ್ಕೊತಾ ಇದ್ದರು. ಇನ್ನು ಹಾಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ. ಟೈಮ್ ಆಲ್ರೆಡಿ 12:30 ಆಗಿತ್ತು. ಇನ್ನು ಇವರೆಲ್ಲ ಇರೋದ್ರಿಂದ ಸ್ವಲ್ಪ ನನಗೆ ಈಸಿ ಆಗುತ್ತೆ. ಇಲ್ಲ ನಾನು ಒಬ್ಬಳೇ ಮಾಡಬೇಕಂದ್ರೆ ಇನ್ನೂ ಕಷ್ಟ ಆಗುತ್ತೆ. ನಾನು ಪಾಪುಗೆ ಇಟ್ಕೊಂಡು ಅವಳಿಗೆ ತಿನ್ನಿಸು, ಅವಳಿಗೆ ರೆಡಿ ಮಾಡು, ಅದೇ ಆಗೋಗಿರುತ್ತೆ. ಇವರು ಹಾಗೆ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಡೋದ್ರಿಂದ ನನಗೇನು ಅಷ್ಟು ಟಯರ್ಡ್ ಅನಿಸಲ್ಲ, ರಿಸ್ಕ್ ಅನಿಸಲ್ಲ. ನಾನು ಒಬ್ಬಳೇ ಮಾಡೋದಾಗಿದ್ದರೆ ನಂಗೆ ತುಂಬ ಟಯರ್ಡ್ ಆಗೋಗ್ಬಿಡೋದು. ಹಾಗೂ ಎಲ್ಲ ನಾವೆಲ್ಲ ಹೂವು ಕಟ್ತಾಯಿದ್ವಿ. ಇವರು ಹೋಗಿ ಮೆಟ್ಲೆಲ್ಲ ತೊಳೆದು, ಇವರು 3 ಜನನೇ ತೊಳೆದುಬಿಟ್ಟು ಮೆಟ್ಲೆಲ್ಲ ತೊಳೆದ್ಬಿಟ್ಟು ಬಂದಿದ್ದರು. ಇನ್ನು ಹಾಗೆ ಟೈಮು ಆಗಿತ್ತಲ್ಲ, ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಗೆ ನಾವೆಲ್ಲ ರೇಗಿಸ್ಕೊಂಡು ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ನಕ್ಕೊಂಡು ಹಾಗೆ ಚಿಟ್ ಚಾಟ್ ಮಾಡ್ಕೊಂಡಿದ್ವಿ. ಮಾತಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತಿದ್ವಿ. ಇಲ್ಲ ನಿದ್ದೆ ಬಂದ್ಬಿಡುತ್ತಲ್ಲ,
ಹಾಗಾಗಿ ಸ್ವಲ್ಪ ಕೆಲಸ ಆಗೋವರೆಗೂ ಹೇಗೋ ಮಾತಾಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಎಲ್ಲೇ ರೆಡಿ ಮಾಡಿ ಮತ್ತೆ ಮಾರ್ನಿಂಗಿಂದ ನಾನು ಮಾರ್ನಿಂಗ್ ಎದ್ದು ಎಲ್ಲ ಮುಗಿಸಿ ಮತ್ತು 8 o'clock 8:30 ಆಗಿತ್ತು ಅಷ್ಟೋ ಪೂಜೆ ಅಷ್ಟೊತ್ತಿಗೆ. ಎಲ್ಲ ಹೂವು ಎಲ್ಲ ಮಾರ್ನಿಂಗೇ ಹಾಕಿದ್ದು, ಪ್ಲೇಟ್ಸ್ ಎಲ್ಲ ಮಾರ್ನಿಂಗೇ ಬರೀ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಷ್ಟೇ. ಇನ್ನೆಲ್ಲ ಬೆಳಗ್ಗೆ ಜೋಡಿಸ್ಬಿಟ್ಟು ಇನ್ನೆಲ್ಲ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ 8:30 ಆಗಿತ್ತು. ಇನ್ನು ನೋಡಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ. ಇನ್ನು ಹಾಗೆ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಮಧ್ಯಾಹ್ನ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಅಡುಗೆ ಮಾಡ್ಕೊಂಡೆಲ್ಲ ಬ್ಯುಸಿ ಆಗೋಗಿದ್ದೆ. ಒಬ್ಬಟ್ಟು ಎಲ್ಲ ಮಾಡಿದ್ವಿ. ಇನ್ನು ಹಾಗೆ ನಮ್ಮ ಪಾಪುಗೆ ನೋಡಿ, ಅವಳಿಗೆ ರೆಡಿ ಮಾಡಿಬಿಟ್ಟು ಕ್ಲಿಪ್ ಹಾಕಿದ್ದೀನಿ. ಆ ಕ್ಲಿಪ್ ಕಿತ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಸರ್ಕಸ್ ಮಾಡಿಸ್ತಾ ಇದ್ದಾಳೆ, ಆದರೂ ಲಾಸ್ಟಲ್ಲಿ ಕಿತ್ಕೊಂಡೇ ಬಿಟ್ಲು. ಇನ್ನು ಹಾಗೆ ಅವಳಿಗೂ ರೆಡಿ ಮಾಡಿ ಈವ್ನಿಂಗು ಪೂಜೆ ಎಲ್ಲ ಮುಗಿಸಿ ಅವಳು ಸ್ವಲ್ಪ ಹೊತ್ತು ಹಾಗೆ ಕುಂತಿದ್ಲು ಅವ್ರ ಡ್ಯಾಡಿ ಜೊತೆ ಆಟ ಆಡಿಕೊಂಡು. ಇನ್ನು ಹಾಗೆ ಅರಿಶಿನ ಕುಂಕುಮಕ್ಕೆ ಅಂತ ಅಕ್ಕಪಕ್ಕ ಮನೆ ಇರೋರೆಲ್ಲ ಬರ್ತಾಯಿದ್ರು. ಹಾಗೆ ವ್ಲಾಗ್ನ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ನಾನು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 9:30 ಆಗಿತ್ತು ಅರಿಶಿನ ಕುಂಕುಮಕ್ಕೆ ನಮ್ಮ ಏರಿಯಾದಲ್ಲಿ. ಇನ್ನು ಹಾಗೆ ಬಂದು ದೇವ್ರಿಗೆ ಸ್ವಲ್ಪ ಕೆಂಪು ನೀರು ಆರತಿ ಮಾಡಿಬಿಟ್ಟು ಇನ್ನು ನೈಟೇ ಕದಲಿಸಿ ಇಟ್ಬಿಟ್ಟಿದ್ದೆ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮುನುಸಂತು ವ್ಲಾಗ್ಸ್. ಹಾಗೆ ಇವತ್ತು ಬಂದು ಸ್ಯಾಟರ್ಡೆ, ಇನ್ನು ಹಬ್ಬ ಎಲ್ಲ ಮುಗೀತಲ್ಲ, ಸೊ ಹಾಗಾಗಿ ನಾನಿನ್ನು ಲಕ್ಷ್ಮಿನ ಎತ್ತಿಲ್ಲ. ನೈಟೇ ಕದಲಿಸ್ಬಿಟ್ಟು ಇಕ್ಕಿದ್ದೀವಿ ಲಕ್ಷ್ಮಿನ. ಇನ್ನು ಇವಾಗೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ. ಇನ್ನು ಹಾಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ. ಇವನು ಒಬ್ಬಟ್ಟು ಕೇಳ್ದ, ಸೊ ನೆನ್ನೆದೇ ಇತ್ತು ಅದನ್ನೇ ಹಾಕ್ಕೊಟ್ಟಿದ್ದೀನಿ. ಇನ್ನು ನಮ್ಮ ಪಾಪುಗೆ ರಾಗಿ ದೋಸೆ ಹಾಕ್ಕೊಟ್ಟಿದ್ದೀನಿ, ಅವಳು ತಿಂತಾ ಇದ್ದಾಳೆ. ಹಾಗೆ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಇನ್ನು ಹಾಗೆ ಮಕ್ಕಳಿಬ್ರು ತಿಂತಾ ಇದ್ರಲ್ಲ, ನಾನು ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಎತ್ತನ. ಇನ್ನು ನಮ್ಮ ಪಾಪು ಬೇರೆ ಎಲ್ಲ ಎಳಿತಾ ಇರ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಎತ್ತಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ನಾವು ಯಾವಾಗಲೂ ವರ್ಷವೂ 3 ದಿನ ಇಡ್ತಾಯಿದ್ದಿದ್ದು. ಈ ಸತಿ ನಮ್ಮ ಪಾಪು ಬಿಡಲ್ಲ ಅನ್ನೋದಕ್ಕೋಸ್ಕರ ಬರೀ 1 ದಿನ ಇಟ್ಟಿದ್ದೀವಿ ಅಷ್ಟೇ. ನೋಡೋಣ ನೆಕ್ಸ್ಟ್ ಇಯರ್ ಏನಾನ ಅವಳು ತೀಟೆ ಕಮ್ಮಿ ಆಗಿದ್ದರೆ ನೆಕ್ಸ್ಟ್ ಇಯರು 3 ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಾಗೆ ನೋಡಿ ನಮ್ಮ ಪಾಪು ಅಲ್ಲಿಗೂ ಬಂದೇ ಬಿಟ್ಲು. ಬಂದು ಹಿಂದಿಂದನೇ ಓಡಾಡಿಕೊಂಡು ದೇವ್ರ ಮನೆಗೂ ಅಲ್ಲಿ ದೇವ್ರ ಹತ್ರನೂ ಎಲ್ಲೋ ಹಿಂದಿಂದನೇ ಓಡಾಡಿಕೊಂಡು ಅದೆಳಿಯೋದು ಇದೆಳಿಯೋದು ಎಲ್ಲ ಮಾಡ್ತಾನೆ ಇದ್ದಾಳೆ. ಇನ್ನು ಹಾಗೆ ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಕರ್ಕೊಂಬಂದುಬಿಟ್ಟು ದೇವ್ರ ಮನೆ ಬಾಗಿಲೆಲ್ಲ ಹಾಕಿ ನಾನು ಮತ್ತೆ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ಅವಳು ನನ್ನ ಹುಡ್ಕೊಂಡು ನನ್ನಿಂದನೇ ಬರೋದು ನೋಡಿ. ರೂಮ್ಗೂ ಬರ್ತಾಳೆ. ಅಲ್ಲಿ ಅಕ್ಷತೆ ಇಕ್ಕಿದ್ನಲ್ಲ, ಆ ಅಕ್ಷತೆನ ಎತ್ತು ಈ ಬಟ್ಲಿಗೆ ಹಾಕು, ಆ ಪ್ಲೇಟ್ಗೆ ಹಾಕು, ಅಲ್ಲಿಂದ ತೆಗ್ದಿದ್ದಕ್ಕೆ ಹಾಕು ಅಂದ್ಕೊಂಡು ಅವಳು ನೋಡಿ ಎಷ್ಟು ಆಟ ಆಡ್ತಾ ಇದ್ದಾಳೆ. ತುಂಬ ತೀಟೆ ಕಲ್ತ್ಬಿಟ್ಟಿದ್ದಾಳೆ ಈ ನಡುವೆ ಅಂತೂ. ನೋಡಿ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ನೋಡಿ. ಅದು ಬಾಯಿಗೆ ಇಕ್ಕೊಳ್ಳೋದು ದೀಪನೆಲ್ಲ ನಾನು ನೋಡೇ ಇಲ್ಲ. ಇವಾಗ ವ್ಲಾಗ್ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಅವಳು ಬಾಯಿಗೆ ಇಕ್ಕೊಂಡಿರೋದನ್ನು. ಇನ್ನು ಹಾಗೆ ನಾನೆಲ್ಲ ತೆಗೆದು ಹಾಗೆ ಹೂವು ಇನ್ನೂ ಸ್ವಲ್ಪ ಚೆನ್ನಾಗಿತ್ತಲ್ಲ, ಹಾಗಾಗಿ ಅದನ್ನು ಯಾವಾಗಲೂ ಬಾಗಿಲಿಗೆ ಹಾಕ್ತೀವಿ, ಇಲ್ಲ ತುಳಸಿ ಗಿಡಕ್ಕೆ ಹಾಕ್ತೀವಿ. ಹೂವನ್ನ ತೆಗ್ದಿದ್ದು ದೇವ್ರ ಮೇಲಿಂದ ತೆಗ್ದಿದ್ದನ್ನು. ಇನ್ನು ಸ್ಯಾರಿ ನೋಡಿ ಉಡ್ಸಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ಹೂವು ಎಲ್ಲ ತೆಗೆದ್ಮೇಲೆ ಫುಲ್ಲು ನೀಟಾಗಿ ಕಾಣಿಸ್ತಿದೆ. ಅದು ನೋಡಿ ನಾವು ಉಡ್ಸಿರೋದು ಹೇಗಿದೆ ಪ್ಲೇಟಿಂಗ್ ಎಲ್ಲ ಹಾಗೆ ಕುಂತಿದೆ. ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ. ಒಂದು ಸ್ವಲ್ಪನೂ ಅಲ್ಗಾಡ್ದೆ ನಾವು ಹೇಗೆ ಪ್ಲೇಟಿಂಗ್ ಮಾಡಿದ್ವೋ ಅದೆಲ್ಲ ಹಾಗೇ ಇದೆ. ಸ್ವಲ್ಪ ಸ್ಟಿಫಾಗಿ ಕೆಲವೊಂದು ಸ್ಯಾರಿಗಳು ಹೇಗೆ ಅಂದರೆ ಹಡ್ಕೊಳ್ಳೋ ಥರ ಇರುತ್ತೆ, ನೆರಿಗೆ ಎಲ್ಲ ನೀಟಾಗಿ ಕೂರಲ್ಲ. ಈ ಸ್ಯಾರಿ ನೀಟಾಗಿ ಕೂತಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಹಾಗೆ ಎಲ್ಲ ಸ್ಯಾರಿ ಎಲ್ಲ ತೆಗೆದು ನಾವು ಏನಂತ ಅಂದರೆ ಫಸ್ಟಿಂದ ಹೇಗೆ ಮಾಡ್ಕೊಂಬಂದಿದ್ರು ನಮ್ಮ ಅತ್ತೆ ಎಲ್ಲ ಹಾಗೆ ಮಾಡೋದು. ಇನ್ನು ನಾನು ಬೇರೆ ಚೇಂಜಸ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ. ಹಂಗೆ ಫಸ್ಟು ನಾವೇನಂದರೆ ಈ ದೇವ್ರ ಮೇಲಿಂದ ಇವಾಗ ತೆಗೆದ್ಮೇಲೆ ಆ ಸ್ಯಾರಿನ ನಾವು ಯಾರಾದರೂ ಮೈ ಮೇಲೆ ಹಾಕ್ಕೊಂಡು ಸುಮ್ಮನೆ ಹಾಗೆ ಉಟ್ಕೊಂಡು ನೋಡ್ತೀವಿ.
ನಾನು ಈ ಸತಿ ನಮ್ಮ ಪಾಪು ಇದ್ಲಲ್ಲ, ನಮ್ಮ ಪಾಪುಗೆ ಸುಮ್ಮನೆ ಹಾಗೆ ಉಡ್ಸ್ಬಿಟ್ಟು ನೋಡಿದೆ. ಅವಳು ಬೇರೆ ಬೆಲ್ಲ ತಿಂತಿದ್ಲಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನೂ ಮಾಡಿಬಿಟ್ಲು ಸ್ಯಾರಿನ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಪಾಪು ಅಲ್ಲ ಅಂದ್ಬಿಟ್ಟು ಇನ್ನು ಅವಳಿಗೆ ಹಾಗೆ ಸುಮ್ಮನೆ ಮೈ ಮೇಲೆ ಹಾಕ್ಬಿಟ್ಟು ಎತ್ತಿ ಮಡಚಿಬಿಟ್ಟಿಟ್ಟೆ. ಇನ್ನು ನಾವು ಹೀಗೆ ಮಾಡೋದು ಪ್ರತಿ ವರ್ಷವೂ. ದೇವ್ರ ಮೇಲಿಂದ ಸ್ಯಾರಿ ಎಲ್ಲ ತೆಗೆದ್ಮೇಲೆ ಅದನ್ನು ನಾವು ಮೈ ಮೇಲೆ ಹಾಕ್ಕೊಂಡು ನೋಡ್ತೀವಿ. ಅದೊಂದು ನಾವು ಮಾಡ್ಕೊಂಬಂದಿರೋದು. ಅಂದರೆ ವರ್ಷವೂ ಹಾಗೆ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಹಾಗೆ ಈ ಗುಂಡಿ ಒಳಗೆ ಇಟ್ಟಿದ್ವಲ್ಲ ದೇವ್ರು ಉರ್ಸೋಕ್ಕೆ, ಅದರಲ್ಲಿ ನಾವು ಅಕ್ಕಿ ಮತ್ತು ಚಿಲ್ಲರೆ ಕಾಸು ಎರಡೂ ಮಿಕ್ಸ್ ಮಾಡಿ ಹಾಕಿರ್ತೀವಿ. ಅವೆರಡನ್ನೂ ಇವಾಗ ಸಪ್ರೇಟ್ ಮಾಡಬೇಕು. ನಾನು ಸ್ವಲ್ಪ ಮಾತ್ರ ಮಾಡಿದೆ. ಇನ್ನು ನಮ್ಮ ಪಾಪು ಮತ್ತು ನನ್ನ ಮಗ ನೋಡಿ ಅವರಿಬ್ಬರು ಹೇಗೆ ಆಟ ಆಡ್ತಿದ್ದಾರೆ ಅಂತ. ಅವರು ಲೋಕದಲ್ಲಿ ಆಟ ಆಡ್ತಾಯಿದ್ರು. ನಾನು ಇದನ್ನೊಂದು ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಎಲ್ಲ ಗುಡ್ಸೋಣ ಅಂತ ಹೇಳ್ಬಿಟ್ಟು, ಅದು ತುಂಬ ಟೈಮ್ ಬೇರೆ ಹಿಡಿಯುತ್ತೆ, ಅಕ್ಕಿ ಜೊತೆ ಎಲ್ಲ ಫುಲ್ಲು ಮಿಕ್ಸ್ ಆಗೋಗಿರುತ್ತಲ್ಲ, ಹಾಗಾಗಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ತೆಗೆದುಬಿಟ್ಟು ಇಟ್ಟೆ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಡ್ಯಾಡಿ ಕುಟ್ಟ ಮಮ್ಮಿ ಡ್ಯಾಡಿ ಇಟ್ಟೈತಿ.